ಥೆಸಲೋನಿಕದವರಿಗೆ ಬರೆದಂತ 2ನೆಯ ಪತ್ರಿಕೆ 3ನೇ ಅಧ್ಯಾಯ 3ನೆಯ ವಾಕ್ಯ. ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ಈ ವಾಕ್ಯದಲ್ಲಿ ದೇವರು ಎಷ್ಟು ನಂಬಿಗಸ್ತರಾಗಿ ನಮ್ಮನ್ನು ಕಾಪಾಡುತ್ತಾ ಇದ್ದಾರೆ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಾಗ ಸಾಧಾರಣವಾಗಿ ಮನುಷ್ಯರಾಗಿ ಯೋಚಿಸಿದರೆ ನಮಗೆ ಕೆಲವೊಂದು ಇಕ್ಕಟ್ಟುಗಳು, ಕೆಲವೊಂದು ಕಷ್ಟಗಳು, ಕೆಲವೊಂದು ಶೋಧನೆಗಳು ಎದುರಾಗುವಾಗ ದೇವರೇ ಬಿಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಅದರಿಂದ ದೇವರು ಕೊಡುವಂಥ ಬಿಡುಗಡೆಯನ್ನು, ಸುರಕ್ಷತೆಯನ್ನು ಕೂಡ ಹೊಂದಿಕೊಳ್ಳುತ್ತೇವೆ. ಆದರೆ ನಮಗೆ ಅರಿಯದೇ ಇರುವಂಥ, ನಾವು ತಿಳಿಯದೇ ಇರುವಂಥ ಅನೇಕ ವಿರೋಧಗಳು, ಅನೇಕ ಹೋರಾಟಗಳು, ಅನೇಕ ಹೊಟ್ಟೆ ಕಿಚ್ಚಿನ ಕಾರ್ಯಗಳು, ಸೈತಾನನ ಕುಯುಕ್ತಿಗಳು, ಮನುಷ್ಯರ ಕುತಂತ್ರಗಳು ನಮಗೆ ವಿರೋಧವಾಗಿ ಬರುತ್ತಲೇ ಇರುತ್ತವೆ. ಅವು ನಮ್ಮ ಕಣ್ಣಿಗೆ ಕಾಣದೇ ಇದ್ದರೂ ಕೂಡ ದೇವರು ಅವುಗಳನ್ನು ನಾವು ಕಾಣುವುದಕ್ಕೆ ಮುಂಚೆಯೇ, ನಮ್ಮ ಹತ್ತಿರಕ್ಕೆ ಅವುಗಳು ಬರುವುದಕ್ಕೆ ಮುಂಚೆಯೇ ಅವುಗಳನ್ನು ತೆಗೆದು ಹಾಕಿ ನಮ್ಮ ಜೀವಿತವನ್ನು ತಪ್ಪಿಸಿ ಮುನ್ನಡೆಸುತ್ತಾ ಇದ್ದಾರೆ. ಹಾಗಾಗಿ ನಾವು ಕಾಣುತ್ತಿರುವಂಥ ಅಥವಾ ಅರಿತಿರುವಂಥ ಕೇಡುಗಳಿಂದ ಮಾತ್ರವೇ ಆತನು ತಪ್ಪಿಸುತ್ತಾ ಇಲ್ಲ. ನಾವು ಅರಿಯದೇ ಇರುವಂಥ, ನಾವು ಕಾಣದೇ ಇರುವಂಥ ಹಲವಾರು ಕೇಡುಗಳಿಂದ ಆತನು ನಮ್ಮನ್ನು ತಪ್ಪಿಸಿ ಸಂರಕ್ಷಿಸಿ ಮುನ್ನಡೆಸುತ್ತಾ ಇದ್ದಾನೆ. ಕಾರಣ ಏನೆಂದರೆ ನಮ್ಮನ್ನು ಕರೆದಂಥ ದೇವರು ನಂಬಿಗಸ್ತನು. ಆತನು ನಮ್ಮನ್ನು ದೃಢಪಡಿಸಿ ನಾವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವಂಥ ದೇವರು. ಆದ್ದರಿಂದ ಈ ದಿವಸಗಳಲ್ಲಿ ದೇವರಿಗೆ ಸ್ತೋತ್ರ ಮಾಡಿ, ಆತನು ಮಾಡಿದಂಥ ಉಪಕಾರಗಳಿಗಾಗಿ, ಆತ ನಿಮ್ಮನ್ನು ತಪ್ಪಿಸಿದಂಥ ವಿಧಗಳಿಗಾಗಿ, ಆತ ನಿಮ್ಮನ್ನು ಮುನ್ನಡೆಸುತ್ತಾ ಇರುವಂಥ ಬಗೆಗಳಿಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತಾ ಜೀವಿಸಿ, ಆತನು ನಂಬಿಗಸ್ತನಾಗಿರುವುದರಿಂದ ಖಂಡಿತ ನೀವು ತಪ್ಪಿಸಲ್ಪಡುತ್ತೀರಾ, ಆಶೀರ್ವದಿಸಲ್ಪಡುತ್ತೀರಾ, ಮುನ್ನಡೆಸಲ್ಪಡುತ್ತೀರಾ ಎಂಬುದನ್ನು ಅರಿತು ದೇವರ ಮೇಲೆ ನಂಬಿಕೆಯಿಂದ ಜೀವಿಸಿರಿ. ಆತನ ಪರಿಪೂರ್ಣ ಆಶೀರ್ವಾದಗಳನ್ನು ನಿಶ್ಚಯವಾಗಿ ಹೊಂದುತ್ತೀರಾ. ಯಾಕೆ ಇಂತಹ ಸುರಕ್ಷತೆ ನಮಗೆ ಅವಶ್ಯವಾಗಿದೆ ಅಂದರೆ, ಸೈತಾನನು ಸ್ವಲ್ಪವೂ ಕೂಡ ವಿಶ್ರಮಿಸಿಕೊಳ್ಳದೆ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಅಲೆಯುತ್ತಾ ಇದ್ದಾನೆ. ಅವನಿಗೆ ಜೀವಿತಗಳನ್ನು ಹಾಳು ಮಾಡುವುದಕ್ಕೆ ವರ್ಷಗಳು, ತಿಂಗಳುಗಳು, ದಿನಗಳು ಬೇಕಾಗಿಲ್ಲ. ಕೆಲ ಕ್ಷಣಗಳು ಸಾಕು. ಕೆಲವೊಂದು ತಪ್ಪಾದ ಯೋಚನೆಗಳನ್ನು ಬರಮಾಡುವಂತೆ ಮಾಡಿ, ಕೆಲವೊಂದು ಪಾಪದ ಕ್ರಿಯೆಗಳಲ್ಲಿ ಒಳಗಾಗುವಂತೆ ಮಾಡಿ, ತಪ್ಪಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತೆ ಪ್ರೇರೇಪಿಸಿ ಹಲವಾರು ಜೀವಿತಗಳನ್ನೇ ಅವನು ನಾಶ ಮಾಡಿ ಹಾಕಿದ್ದಾನೆ. ಹಾಗಾಗಿ ನಮ್ಮ ಜೀವನ ಪೂರ್ತಿ ಒಂದು ಕ್ಷಣವೂ ಕೂಡ ತಪ್ಪದೇ ಇರುವಂಥ ಒಂದು ಸುರಕ್ಷತೆ ನಮಗೆ ಅವಶ್ಯವಾಗಿದೆ. ಅದು ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ದೊರಕಿರುವಂಥದ್ದು. ಆದ್ದರಿಂದ ಈ ದಿವಸಗಳಲ್ಲಿ ಆತನ ನಂಬಿಗಸ್ತತೆ ನಾವು ಎಷ್ಟು ಧ್ಯಾನಿಸಿದರೂ ಕೂಡ ಅದು ಮುಗಿಯುವುದಿಲ್ಲ. ಆತನ ಪ್ರೀತಿ ಶಾಶ್ವತವಾದ್ದು ಎಂಬುದನ್ನು ತಿಳಿದು ದೇವರನ್ನು ಘನಪಡಿಸುತ್ತಾ, ಆತನ ಸ್ತುತಿಸುತ್ತಾ ಜೀವಿಸಿ ಖಂಡಿತವಾಗಿ ಮೇಲುಗಳನ್ನು, ಆಶೀರ್ವಾದಗಳನ್ನು ಹೊಂದುತ್ತೀರಾ. ದೇವರಿಟ್ಟಿರುವಂಥ ಸಕಲ ವಾಗ್ದಾನದ ಪರಿಪೂರ್ಣತೆಯನ್ನು ನಿಶ್ಚಯವಾಗಿ ಕಾಣುತ್ತೀರಾ. ಆ ರೀತಿಯಾಗಿ ನಂಬಿಗಸ್ತನಾಗಿ ಎಲ್ಲ ಸಮಯದಲ್ಲಿ ಕೂಡ ನಮ್ಮೊಂದಿಗೆ ಇದ್ದು ನಮ್ಮನ್ನು ಕಾಪಾಡಿ ನಡೆಸುತ್ತಾ ಇರುವಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಅದಪ್ಪ ನಿನ್ನ ವಾಕ್ಯದಲ್ಲಿ ಹೇಳಿರುವ ಪ್ರಕಾರವಾಗಿ ಕರ್ತನು ನಂಬಿಗಸ್ತನು, ಆತ ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವವನು. ಅಪ್ಪ, ನೀನು ನಂಬಿಗಸ್ತನಾಗಿರುವುದರಿಂದಲೇ ಇದುವರೆಗೂ ಕರ್ತನೆ ನಾವು ಸುರಕ್ಷಿತವಾಗಿ, ಸಂತೋಷವಾಗಿ, ಆಶೀರ್ವಾದವಾಗಿ ಜೀವಿಸುತ್ತಾ ಇದ್ದೇವೆ. ಅದಕ್ಕಾಗಿ ಸ್ತೋತ್ರ. ಸೈತಾನನು ಅಪ್ಪ ನಮಗೆ ವಿರೋಧವಾಗಿ ಅನೇಕ ಶೋಧನೆಗಳನ್ನು ತಂದು ಹಾಕಿದರು, ಅನೇಕ ಉರುಳುಗಳನ್ನು ಇಟ್ಟರು, ಅನೇಕ ವಿಧಗಳಲ್ಲಿ ಹೋರಾಡಿ ನೋಡಿದರೂ ಕೂಡ ಅವೆಲ್ಲವುಗಳನ್ನು ಅಪ್ಪ ಹರಿದು ಹಾಕಿ ಅವುಗಳೆಲ್ಲವನ್ನ ನಾಶ ಮಾಡಿ ನಮ್ಮನ್ನು ಸುರಕ್ಷಿತವಾಗಿ ನಡೆಸುತ್ತಿರುವಂಥ ನಿನ್ನ ನಂಬಿಗಸ್ತತೆಗಾಗಿ ಸ್ತೋತ್ರ. ನಾವು ಕಾಣುತ್ತಿರುವಂಥ ಕೇಡುಗಳು, ಕಾಣದೇ ಇರುವಂಥ ಕೇಡುಗಳು, ಕಾಣದೇ ಇರುವಂಥ ವಿರೋಧಗಳಿಂದೆಲ್ಲ ನಮ್ಮನ್ನು ತಪ್ಪಿಸಿ ನಡೆಸುತ್ತಿರುವಂಥ ದೇವರೇ, ನಿನಗೆ ಪೂರ್ಣ ಘನತೆ ಉಂಟಾಗಲಿ. ನಾನು ಕೇಳ್ತಾ ಇರುವಂಥ ಪ್ರತಿಯೊಬ್ಬರ ಜೀವಿತಗಳಲ್ಲೂ ನಿನ್ನ ಪರಿಪೂರ್ಣ ಸುರಕ್ಷತೆ ಆಳ್ವಿಕೆ ಮಾಡಲಿ. ಘನಪಡಿಸು ಕರ್ತನೆ. ನಿನ್ನ ಮಕ್ಕಳಪ್ಪ ಸುಖವಾಗಿ ಸಮಾಧಾನದಿಂದ ಸಕಲ ಸಮೃದ್ಧಿಯಲ್ಲಿ ಜೀವಿತ ನಡೆಸೋಕ್ಕೆ ಸಹಾಯ ಮಾಡು. ಪ್ರತಿಯೊಬ್ಬೊಬ್ಬರಪ್ಪ ನಿಮಗೆ ಸಾಕ್ಷಿಗಳಾಗಿ ಪ್ರಕಾಶಿಸಲಿ. ನಿನ್ನ ರೀತಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ,
ಆಮೇನ್. ಆಮೇನ್.